ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಯೋವಾನ ಅಧ್ಯಾಯ 13 ವಾಕ್ಯ 16 ತಿಳಿಸುವುದೇನೆಂದರೆ, ಯಾವ ಗುಲಾಮನು ತನ್ನ ಯಜಮಾನನಿಗಿಂತ ದೊಡ್ಡವನಲ್ಲ. ಚಿಂತನೆ: ನಮ್ಮ ನಿಜವಾದ ಶ್ರೇಷ್ಠತೆಯು ನಮ್ರತೆ ಮತ್ತು ಸೇವೆಯಲ್ಲಿ ಕಂಡುಬರುತ್ತದೆ ಎಂದು ಯೇಸು ನಮಗೆ ನೆನಪಿಸುತ್ತಾರೆ. ಅವನು ತನ್ನ ಶಿಷ್ಯರ ಪಾದಗಳನ್ನು ತೊಳೆದಂತೆಯೇ ನಾವು ಸಹ ಪ್ರೀತಿ, ತಾಳ್ಮೆ ಮತ್ತು ಕರುಣೆಯಿಂದ ಇತರರಿಗೆ ಸೇವೆ ಸಲ್ಲಿಸಲು ಕರೆಯಲ್ಪಟ್ಟಿದ್ದೇವೆ. ಕ್ರಿಸ್ತನನ್ನು ಅನುಸರಿಸುವುದು ಎಂದರೆ ಅವನು ನಡೆದ ಹಾದಿಯಲ್ಲಿ ನಡೆಯುವುದು, ತ್ಯಾಗ, ವಿಧೇಯತೆ ಮತ್ತು ನಿಸ್ವಾರ್ಥ ಪ್ರೀತಿಯ ಮಾರ್ಗ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ವಿನಮ್ರ ಹೃದಯದಿಂದ ಸೇವೆ ಮಾಡಲು ನನಗೆ ಕಲಿಸಿರಿ. ಪ್ರೀತಿ ಮತ್ತು ದಯೆಯಲ್ಲಿ ನಿನ್ನ ಮಾದರಿಯನ್ನು ಅನುಸರಿಸಲು ನನಗೆ ಸಹಾಯ ಮಾಡಿರಿ. ನನ್ನ ಹೃದಯದಿಂದ ಹೆಮ್ಮೆಯನ್ನು ತೆಗೆದುಹಾಕಿ ಮತ್ತು ಇತರರನ್ನು ನೋಡಿಕೊಳ್ಳುವಲ್ಲಿ ನನ್ನನ್ನು ನಂಬಿಗಸ್ತನಾಗಿ ಮಾಡಿರಿ. ನನ್ನ ಜೀವನವು ಪ್ರತಿದಿನ ನಿನ್ನ ಕರುಣೆ ಮತ್ತು ಒಳ್ಳೆಯತನವನ್ನು ಪ್ರತಿಬಿಂಬಿಸಲಿ. ಆಮೆನ್.